ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् तन्नो अस्तु द्विपदे चतुष्पदे ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಪುಷ್ಯ ಬಹುಳ ಚತುರ್ದಶಿ ಸ್ಥಿರವಾಸರ. ಇಂತಹ ಶ್ರೇಷ್ಠವಾದ ಶನಿವಾರದ ಮುಸ್ಸಂಜೆಯಲ್ಲಿ ಉಪದೇಶ ಸಾರಂ, ಭಗವಾನ್ ರಮಣ ಮಹರ್ಷಿಗಳ ಕೃತಿ, ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಉಪದೇಶ ಸಾರಂ. ಅಹಮಿನಾಶಭಾಜ್ಯಹಮಹಂತಯ ಸ್ಫುರತಿ ಸ್ವಯಂ ಪರಮ ಪೂರ್ಣ ಸತ್ ಇದಮಹಂ ಪದಾಭಿಖ್ಯಮನ್ವಹಂ ಅಹಮಿಲೀನಕೇಪ್ಯಲಯ ಸತ್ತಯ ವಿಗ್ರಹೇಂದ್ರಿಯ ಪ್ರಾಣಧೀತಮಃ ನಾಹಮೇಕ ಸತ್ತಜ್ಜಡಂ ಹ್ಯಸತ್ ಸತ್ವಭಾಸಿಕ ಚಿತ್ಕ್ವವೇತರ ಸತ್ತಯಾ ಹಿ ಚಿತ್ತಯಾಹ್ಯಹಂ ಈಶ ಜೀವಯೋರ್ವೇಷಧೀಭಿದ ತತ್ಸ್ವಭಾವತೋ ವಸ್ತು ಕೇವಲಂ ವೇಷಹಾನತಃ ಸ್ವಾತ್ಮದರ್ಶನಂ ಈಶ ದರ್ಶನಂ ಸ್ವಾತ್ಮರೂಪತಃ ಆತ್ಮಸಂಸ್ಥಿತಿ ಸ್ವಾತ್ಮದರ್ಶನಂ ಆತ್ಮನಿರ್ದ್ವಯಾದಾತ್ಮನಿಷ್ಠತ ಜ್ಞಾನವರ್ಜಿತ ಜ್ಞಾನಹೀನ ಚಿತ್ ಜ್ಞಾನಮಸ್ತಿ ಕಿಂ ಜ್ಞಾತುಮಂತರಂ ಕಿಂ ಸ್ವರೂಪಮಿತ್ಯಾತ್ಮದರ್ಶನೆ ಅವ್ಯಯಾ ಭವಾ ಪೂರ್ಣಚಿತ್ ಸುಖಂ ಬಂಧ ಮುಕ್ತ್ಯತೀತಂ ಪರಂ ಸುಖಂ ವಿಂದತಿ ಹಜೀವಸ್ತು ದೈವಿಕಃ ಅಹಮಪೇತಕಂ ನಿಜ ವಿಭಾನಕಂ ಮಹದಿದಂತಪೋ ರಮಣವಾಗಿಯಂ ಅಹಮಪೇತಕಂ ನಿಜ ವಿಭಾನಕಂ ಮಹದಿದಂತಪೋ ರಮಣವಾಗಿಯಂ ಮಹದಿದಂತಪೋ ರಮಣವಾಗಿಯಂ ಮಹದಿದಂತಪೋ ರಮಣವಾಗಿಯಂ ಇತಿ ರಾವಣ ಮಹರ್ಷಿ ಕೃತಂ ಉಪದೇಶಸಾರಂ ಸಂಪೂರ್ಣಂ. 2 ನಿಮಿಷ ನಾಮಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ
दिगंबरा दिगंबर श्रीपाद वल्लभ दिगंबर 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 श्रीपाद वल्लभ दिगंबर दिगंबरा दिगंबर श्रीपाद वल्लभ दिगंबर ब्रह्मा विष्णु महेश्वर श्रीपाद वल्लभ दिगंबर ब्रह्मा विष्णु महेश्वर श्रीपाद वल्लभ दिगंबर श्रीपाद वल्लभ दिगंबर श्रीपाद वल्लभ दिगंबर सिद्धांत अवधूत चिंतन श्री गुरुदेव दत्त जय जय रघुवीर समर्थ ಶ್ರೇಷ್ಠವಾದಂತಹ ಈ ಶನಿವಾರದ ಮುಸ್ಸಂಜೆಯಲ್ಲಿ ಜನವರಿ ತಿಂಗಳ 17ನೇ ತಾರೀಕು 2026ನೇ ಇಸವಿ ಹನುಮಂತನ ಭಜನೆಯನ್ನು ಮಾಡೋಣ. ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಆಂಜನೇಯ ವೀರ ಹನುಮಂತ ಶೂರ ಆಂಜನೇಯ ವೀರ ಹನುಮಂತ ಶೂರ ವಾಯುಕುಮಾರ ವಾನರ ವೀರ ವಾಯುಕುಮಾರ ವಾನರ ವೀರ ಆಂಜನೇಯ ವೀರ ಹನುಮಂತ ಶೂರ ವಾಯುಕುಮಾರ ವಾನರ ವೀರ श्रीराम जय जय राम सीताराम जय राधे श्याम 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 आंजनेय वीर हनुमंत शूर हनुमंत शूर हनुमंत शूर आंजनेय वरद गोविंद गोविंद अयोध्यापति श्री रामचंद्र महाराज की जय सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय
ಹರ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷೋಡಶೋऽಧ್ಯಾಯಃ. श्रीभगवानुवाच एतां दृष्टिमवष्टभ्य नष्टात्मानोऽल्पबुद्धयः प्रभवन्त्युग्रकर्माणः क्षयाय जगतो हिताः. काममाश्रित्य दुष्पूरम् दम्भमानमदान्विताः. मोहाद् गृहीत्वा सद्ग्राहान् प्रवर्तन्ते शुचिव्रताः. चिन्तामपरिमेयाञ्च प्रलयान्तामुपाश्रिताः. कामोपभोगपरमाः एतावदिति निश्चिताः. आशापाशशतैर्बद्धाः कामक्रोधपरायणाः ईहन्ते कामभोगार्थम् अन्यायेनार्थसञ्चयान्. इदमद्य मया लब्धम् इमं प्राप्स्ये मनोरथम्. इदमस्तीदमपि मे भविष्यति पुनर्धनम्. ॐ शान्ति शान्ति शान्तिः. हरिः ॐ श्रीगुरुभ्यो नमः. हरिः ॐ. ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿ ದೈವಿ ಗುಣಗಳನ್ನು ನಾವು ತಿಳಿದುಕೊಂಡ ನಂತರ ಆಸುರಿ ಗುಣಗಳ ಪ್ರಭಾವವನ್ನು ನೋಡ್ತಾ ಇದ್ದೇವೆ. ಅವರ ಭಾವನೆಗಳು, ಅವರ ಚಿಂತನೆಗಳು, ಅವರ ಒಂದು ವೈಶಿಷ್ಟ್ಯತೆಯನ್ನ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಇವರು ಕಾಮದಿಂದ ಕೂಡಿದವರಾಗಿ ಅಂಧರಾಗಿದ್ದಾರೆ, ಮೋಹಕ್ಕೆ ಒಳಗಾಗಿದ್ದಾರೆ. ಇಂತಹ ಜನರು ಯಾವ ರೀತಿಯಲ್ಲಿ ದುಷ್ಪರಿಣಾಮಗಳಿಗೆ ತಮ್ಮನ್ನು ತಾವೇ ಒಡ್ಡಿಕೊಳ್ಳುತ್ತಾರೆ ಅನ್ನುವಂಥದ್ದನ್ನು ವಿಚಾರ ಮಾಡ್ತಾ ಇದ್ದೇವೆ.
13 ಶ್ಲೋಕಗಳನ್ನ ವಿಚಾರ ಮಾಡಿದ್ದೇವೆ. 14ನೆಯ ಶ್ಲೋಕ ಪುನರಾವರ್ತನೆ ಮಾಡಿ. असौ मया हतः शत्रुः हनिष्ये चापरानपि ईश्वरोऽहमहं भोगी सिद्धोऽहं बलवान् सुखी असौ मया हतः शत्रुः हनिष्ये चापरानपि ईश्वरोऽहमहं भोगी सिद्धोऽहं बलवान् सुखी. असौ मया हतः शत्रुः हनिष्ये च अपरान् अपि ईश्वरः अहम् अहं भोगी सिद्धः अहं बलवान् सुखी. असौ ಶತ್ರುಃ ಮಯಾ ಹತಃ. ಆ ಶತ್ರುವು ನನ್ನಿಂದ ಹತನಾಗಿದ್ದಾನೆ. ಅಪರಾನಪಿ ಅಹಂ ಹನಿಷ್ಯೆ ಅಹಂ. ಅಪರಾನಪಿ ಅಹಂ ಹನಿಷ್ಯೆ. ಇತರೆ ಶತ್ರುಗಳನ್ನೂ ಸಹ ನಾನು ಕೊಲ್ಲುವೆನು. ಅಹಂ ಈಶ್ವರ. ನಾನು ಈಶ್ವರ. ಚ ಮತ್ತು ಅಹಂ ಭೋಗಿ. ಭೋಗಿ ಅಹಂ. ಐಶ್ವರ್ಯವನ್ನು ಅನುಭವಿಸುವವನು ನಾನು. ಅಹಂ ಸಿದ್ಧ. ನಾನು ಸಿದ್ಧಿಗಳನ್ನೆಲ್ಲ ಪಡೆದಿರುವೆನು. ಬಲವಾನ್ ಸುಖಿ. ಅಹಂ ಬಲವಾನ್. ನಾನು ಬಲಾಢ್ಯನು. ಅಹಂ ಸುಖಿ. ನಾನು ಸುಖಿಯಾಗಿದ್ದೇನೆ. ತಾತ್ಪರ್ಯ ನೋಡಿಕೊಳ್ಳಿ. ಆ ಶತ್ರು ನನ್ನಿಂದ ಹತನಾಗಿದ್ದಾನೆ. ಇತರೆ ಶತ್ರುಗಳನ್ನೂ ಸಹ ನಾನು ಕೊಲ್ಲುವೆನು. ನಾನೇ ಈಶ್ವರ ಮತ್ತು ಐಶ್ವರ್ಯವನ್ನು ಅನುಭವಿಸುವವನು. ನಾನು ಸಿದ್ಧಿಗಳನ್ನೆಲ್ಲ ಪಡೆದಿರುವೆನು. ಬಲಾಢ್ಯನು ಮತ್ತು ಸುಖಿಯಾಗಿದ್ದೇನೆ. ಇದು ಆಸುರಿ ಸಂಪತ್ತಿನ ಜನರು ಹೇಳುವ ರೀತಿ. ಏನ್ ಹೇಳ್ತಾ ಇದ್ದಾರೆ? ಅಸೌ ದೇವದತ್ತ ನಾಮ ಮಯಾ ಹತಃ ದುರ್ಜಯ ಶತ್ರು ಹನಿಷ್ಯೇ ಚ ಅಪರಾನ್ ಅನ್ಯಾನಪಿ ಕಿಮೀತೆ ಕರಿಷ್ಯಂತಿ ತಪಸ್ವಿನಃ ಸರ್ವಥಾಪಿ ನಾಸ್ತಿ ಮತ್ತುಲ್ಯಃ. ಈಶ್ವರಃ ಅಹಂ ಅಹಂ ಭೋಗಿ ಸರ್ವ ಪ್ರಕಾರೇಣ ಚ ಸಿದ್ಧಃ ಅಹಂ ಸಂಪನ್ನಃ ಪುತ್ರೈಃ ನಪ್ತೃಭಿಃ ನ ಕೇವಲಂ ಮಾನುಷೋಹಂ ಬಲವಾನ್ ಸುಖೀ ಚ ಅಹಮೇವ ಅನ್ಯೇ ತು ಭೂಮಿ ಭಾರಾಯ ಅವತೀರ್ಣಾಃ. ಎಷ್ಟು ಚೆನ್ನಾಗಿದೆ ನೋಡಿ. ಆಚಾರ್ಯ ಶಂಕರರು ಭಾಷ್ಯವನ್ನು ಹೇಳ್ತಾ ಇದ್ದಾರೆ. ಈ ದೇವದತ್ತನೆಂಬ ಗೆಲ್ಲುವುದಕ್ಕೆ ಅಸದಳನಾದ ಶತ್ರುವು ನನ್ನಿಂದ ಹತನಾದನು. ಮಿಕ್ಕವರನ್ನು ಉಳಿದವರನ್ನು ಕೊಂದು ಹಾಕುವೆನು. ಈ ಬಡಪಾಯಿಗಳೇನು ಮಾಡಿಯಾರು? ಹೇಗೆ ನೋಡಿದರೂ ನನಗೆ ಸಮನು ಯಾರು ಇಲ್ಲವೇ ಇಲ್ಲ. ಹೇಗೆಂದರೆ ನಾನು ಸ್ವತಂತ್ರನು, ನಾನು ಭೋಗಿಯು, ಎಲ್ಲಾ ಬಗೆಯಿಂದಲೂ ನಾನು ಸಿದ್ಧನು, ಮಕ್ಕಳು ಮೊಮ್ಮಕ್ಕಳಿಂದ ಕೂಡಿರುವೆನು. ನಾನು ಸಾಮಾನ್ಯವಾದ ಮನುಷ್ಯನಲ್ಲ, ಬಲವಂತನು ಸುಖಿಯು ನಾನೇ. ಮಿಕ್ಕವರೋ ಭೂಮಿಗೆ ಹೊರೆಯಾಗಿ ಹುಟ್ಟಿರುವರು. ಬಹುಶಃ ಈ ರೀತಿಯಾದಂತಹ ಮಾತುಗಳನ್ನು ಅಹಂಕಾರದಿಂದ ಕೂಡಿದವರು, ಜಂಭ ದಂಭ ದರ್ಪ ಉಳ್ಳಂತಹ ಮನುಷ್ಯರು ಇದೇ ರೀತಿ ಮಾತಾಡ್ತಾರೆ. ಹೌದಲ್ಲ?
ಯಾವ ಗುಣಗಳನ್ನು ಅವರು ಇಟ್ಕೊಂಡಿರ್ತಾರೋ ಅದರಂತೆಯೇ ಅವರ ವರ್ತನೆಯೂ ಕೂಡ, ಅವರ ಮಾತು ಕೂಡ. ಆದ್ರಿಂದ ಹಿರಿಯರು ಹೇಳ್ತಾರೆ, ಯಾರ ಮನಸ್ಸು ನಾವು ತಿಳಿಯಬೇಕಾದ್ರೆ ಅವರ ಮಾತನ್ನು ಕೇಳಿಸಿಕೊಳ್ಳಿ. ಯಾವ ರೀತಿ ಮಾತಾಡ್ತಾರೆ ನೋಡಿ. ಯಾರ ಹೃದಯವನ್ನು ನೋಡ್ಬೇಕಾದ್ರೆ ಅವರ ಕ್ರಿಯೆಗಳನ್ನು ಗಮನಿಸಿ ಅಂತಾರೆ ಹಿರಿಯರು. ಆದ್ರಿಂದ ಈ ಆಸುರಿ ಸಂಪತ್ತಿನ ಮನುಷ್ಯರು ಈ ರೀತಿಯಲ್ಲಿ ಮಾತಾಡ್ತಾರೆ. ನಾನು ಇಂದು ಇದನ್ನು ನನ್ನ ಶಕ್ತಿ ಸಾಮರ್ಥ್ಯದಿಂದ ಸಂಪಾದನೆ ಮಾಡಿದ್ದೇನೆ, ನನಗೆ ಅದು ಬೇಕು, ನಾಳೆ ಅದನ್ನು ಪಡೆಯುತ್ತೇನೆ, ಇಂದು ಇಷ್ಟು ಸಿಕ್ಕಿತು, ನಾಳೆ ಇನ್ನೂ ಇಷ್ಟು ಹೆಚ್ಚು ಗಳಿಸುತ್ತೇನೆ, ನನ್ನ ಬಳಿ ಇಷ್ಟು ಹಣ ಆಸ್ತಿಗಳಿವೆ, ಪುನಃ ಇನ್ನಷ್ಟು ಹೆಚ್ಚು ಗಳಿಸಿ ಸಂಗ್ರಹ ಮಾಡುತ್ತೇನೆ ಎಂದು ಸದಾಕಾಲ ಅಹಂಕಾರ ಪೂರ್ವಕ ಯೋಚಿಸುತ್ತಿರುತ್ತಾರೆ. ನಾವು ಇಂತಹವರನ್ನು ಮಟ್ಟ ಹಾಕಿದ್ದೇವೆ. ನಮ್ಮ ದಾರಿಗೆ ಅಡ್ಡ ಬರುವವರು ಯಾರಿದ್ದಾರೆ? ನಮ್ಮ ಜೊತೆ ವಿರೋಧವನ್ನು ಕಟ್ಟಿಕೊಂಡು ಯಾರು ಬದುಕು ಉಳಿಯಬಲ್ಲರು ಎಂದು ಗರ್ವದಿಂದ ಹೇಳುತ್ತಿರುತ್ತಾರೆ. ನಮ್ಮಲ್ಲಿ ವೈರವನ್ನು ಇರಿಸಿಕೊಂಡವರಿಗೆ ಕೆಡುಕನ್ನು ಮಾಡಿದ್ದೇವೆ, ಇನ್ಯಾರಾದರೂ ವಿರೋಧಿಸಿದರೆ ಅವರನ್ನು ನಿರಾಯಾಸವಾಗಿ ನಾಶಗೊಳಿಸುತ್ತೇವೆ ಎನ್ನುತ್ತಾರೆ. ಇಂದು ಇವರಿಗೆ ಸಾಕಷ್ಟು ತೊಂದರೆಗಳನ್ನು ಕೊಟ್ಟಿದ್ದೇನೆ, ನಾಳೆ ಯಾರ ಸರದಿ ಎಂದು ಕಾಯುತ್ತಿರುತ್ತಾರೆ. ಕೇವಲ ಈ ಒಂದು ಸಮಾಜದಲ್ಲಿ ಕಂಟಕಪ್ರಾಯವಾಗಿರುವಂತಹ ಜನರು ಈ ಆಸುರಿ ಸಂಪತ್ತು ಉಳ್ಳವರು. Please listen carefully. This stanza pointed out the materialist attitude to the physical things around him. The following stanza gives us his attitude towards the world of beings. The translation of this 14th verse is itself its commentary. And it is a commentary on the lives of all of us too. All businessmen in the world, unknown to themselves, constantly chant this stanza in their heart of hearts. I destroyed one competitor in the market, and now I must destroy the remaining competitors too. In fact, what can those poor men do to stop me from doing what I want? Because there is none equal to me in any respect. I am the Lord. I enjoy. I am the most successful man. I am strong in influence among political leaders, in my business connections, and in my bank balance. I am strong and healthy. This, in short, is the ego's song of success that is ever hummed in the heart of a true materialist. Under the spell of this satanic lullaby, the higher instincts and the diviner urges in man go into a sleep of intoxication. What is the intellectual estimate of a materialist about himself? It is explained in the next stanza. ಈ ಆಸುರಿ ಸಂಪತ್ತು ಗುಣಗಳ ಉಳ್ಳವರ ವರ್ತನೆ ಯಾವ ಯಾವ ರೀತಿ ಇರುತ್ತೆ ನೋಡಿ. ನಾವು ಸದ್ವಿಚಾರಗಳನ್ನು ಮಾಡಬೇಕು. ಸತ್ಸಂಪ್ರದಾಯದಲ್ಲಿ ನಾವು ಬೆಳೆದು ಬಂದು ಸದ್ವಿಚಾರಗಳನ್ನು ಮಾಡುತ್ತಿದ್ದರೆ ನಮ್ಮ ಇಹಲೋಕ ಯಾತ್ರೆ ಸಾರ್ಥಕ. ನೋಡಿ, ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆಯನವಶ್ಯವೆಂದಲ್ಲ, ಚರಣ ನಡೆವನಿತು ಕಣ್ವರಿವನಿತು ದೂರನಿ, ಚರಿಸದಿರೆ ಲೋಪವಲ ಮಂಕುತಿಮ್ಮ, ನೀ ಚರಿಸದಿರೆ ಲೋಪವಲ ಮಂಕುತಿಮ್ಮ, ಮಂಕುತಿಮ್ಮ. ವರಸಿದ್ಧಿಗೆಂದಲ್ಲ, ವರಸಿದ್ಧಿಗೆ ಎಂದಲ್ಲ, ಪರಮೇಶ ಕರುಣೆಯ ಅನವಶ್ಯವೆಂದಲ್ಲ, ಪರಮೇಶ ಕರುಣೆ ಅನವಶ್ಯವು ಎಂದಲ್ಲ, ನಡೆವನಿತು, ನಡೆವ ಅನಿತು, ಕಣ್ವರಿವನಿತು, ಕಣ್ಣು ಅರಿವ ಅನಿತು, ಚರಿಸದಿರೆ, ಚರಿಸದೆ ಇರೆ, ಲೋಪವಲ, ಲೋಪವು ಎಲ, ಪುರುಷ ಬುದ್ಧಿಯೇ, ಮನುಷ್ಯನ ಬುದ್ಧಿ ಅಥವಾ ಜ್ಞಾನ, ವರಸಿದ್ಧಿಗೆ, ಪರಮಾನುಭವಕ್ಕೆ. ವರ
ಶ್ರೇಷ್ಠ. ಭಗವತ್ ಸೃಷ್ಟಿಯ ಕರ್ತೃವನ್ನು ಅರಿಯಲು ನಮ್ಮ ಬುದ್ಧಿಯಷ್ಟೇ ಸಾಕು ಎಂದುಕೊಳ್ಳಲಾಗುವುದಿಲ್ಲ, ಅಥವಾ ಆ ಪರಮೇಶ್ವರನ ಕೃಪೆಯ ಅವಶ್ಯಕತೆ ಇಲ್ಲವೆಂದು ಅಂದುಕೊಳ್ಳಲಾಗುವುದಿಲ್ಲ. ದೇಹದಲ್ಲಿ ಶಕ್ತಿ ಇರುವಷ್ಟು ಮತ್ತು ವಸ್ತು ವಿಷಯಗಳನ್ನು ನಮ್ಮ ದೃಷ್ಟಿಯಿಂದ ಎಷ್ಟು ಅರ್ಥ ಮಾಡಿಕೊಳ್ಳಲಾಗುವುದೋ ಅಷ್ಟನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡದಿದ್ದರೆ ಅದು ನಮ್ಮ ಕರ್ತವ್ಯದಲ್ಲಿ ಲೋಪವಾಗುತ್ತದೆ ಎಂದು ಪುರುಷ ಪ್ರಯತ್ನ ಮತ್ತು ಪರಮಾತ್ಮನ ಕೃಪೆಗಳ ವಿಶ್ಲೇಷಣೆ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. It is not that man can achieve everything on his own efforts. It is also not true that we would not need any divine help. But we must go on, but we must go as long as our legs are strong and vision is clear. Only beyond that, we should let Providence take control. If we do not put forth our efforts, which we are capable of, then it is us who lack, not the fate. ಮಂಕುತಿಮ್ಮ. ಪುರುಷ ಬುದ್ಧಿಯ ಸಾಗು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆಯನವಶ್ಯವೆಂದಲ್ಲ. ಚರಣ ನಡೆವನಿತು ಕಣ್ವರಿವನಿತು ದೂರ ನೀ ಚರಿಸದಿರೆ ಲೋಪವಲ ಮಂಕುತಿಮ್ಮ. ಮಂಕುತಿಮ್ಮ. ಆ ಪರಮ ಚೇತನವೇ ಇತ್ತಂತಹ ಬುದ್ಧಿಶಕ್ತಿಯಿಂದ ನಮಗೆ ಯೋಚಿಸಲು ಸಾಧ್ಯವಲ್ಲವೇ? ಆದರೆ ಆ ಯೋಚನೆ, ಮನಸ್ಸು, ಬುದ್ಧಿ, ದೇಹಗಳ ಸಮಗ್ರತೆಯಿಂದಲೇ ಆಗಬೇಕು. ಮನಸ್ಸು, ಬುದ್ಧಿ, ದೇಹಗಳು ಒಂದನ್ನೊಂದನ್ನು ಅಗಲಿ ಸ್ವತಂತ್ರವಾಗಿ ಇರಲು ಸಾಧ್ಯವೇ ಇಲ್ಲ. ಹಾಗಾಗಿ ಇವುಗಳನ್ನೆಲ್ಲವನ್ನೂ ಅವುಗಳು ಆ ಪರಮಾತ್ಮನನ್ನು ಅರಿಯಲು ಎಷ್ಟು ಕ್ಷಮತೆಯನ್ನು ಹೊಂದಿವೆಯೋ ಆ ಕ್ಷಮತೆಯನ್ನು ಪೂರ್ಣತೆಯ ತೊಡಗಿಸಬೇಕು. ಇದನ್ನೇ ಏಕಾಗ್ರತೆ ಎನ್ನುವುದು. ಹಾಗಾಗದೆ ಎಲ್ಲವನ್ನೂ ಆ ಪರಮಾತ್ಮನೇ ಮಾಡುತ್ತಾನೆ, ಹಾಗಾಗಿ ನನಗೆ ಆ ಜ್ಞಾನವನ್ನು ಅವನೇ ಕೊಡಲಿ ಎಂದರೆ ಅದು ನಮ್ಮ ಕರ್ತವ್ಯದ ಲೋಪವಾಗುತ್ತದೆ. ನಮಗಿರುವ ಸ್ವಲ್ಪ ಶಕ್ತಿಯನ್ನು ನಾವು ಅರಿವನ್ನು ಬೆಳೆಸಿಕೊಳ್ಳಲು ತೊಡಗಿಸಿಕೊಳ್ಳಬೇಕು. ಹಾಗೆ ತೊಡಗಿಸಿಕೊಂಡಾಗ ಅದು ವೃದ್ಧಿಯಾಗುತ್ತದೆ. ಈ ರೀತಿ ವೃದ್ಧಿಯಾದ ಅರಿವಿನಿಂದ ಮತ್ತಷ್ಟು ಅರಿವನ್ನು ಪಡೆಯಬೇಕು. ಈ ಪ್ರಕ್ರಿಯೆ ನಿರಂತರವಾಗಿ ನಡೆದಾಗ, ನಮ್ಮ ಪ್ರಯತ್ನ ಸಂಪೂರ್ಣವಾದಾಗ ಪರಮಾತ್ಮನ ಕೃಪೆಯೂ ಲಭ್ಯವಾಗಿ ಎಂದು ಒಂದು ದಿನ ವರ ಎಂದರೆ ಶ್ರೇಷ್ಠತಮ ಜ್ಞಾನ ಉಂಟಾಗಿ ಆ ಪರತತ್ವದ ದರ್ಶನವಾಗುತ್ತದೆ. ಪ್ರತಿಯೊಬ್ಬರಿಗೂ ಆ ಪರಮಾತ್ಮನನ್ನು ಮತ್ತು ಪರತತ್ವವನ್ನು ಅರಿಯುವ ಶಕ್ತಿ ಮತ್ತು ಯೋಗ್ಯತೆ ಇದ್ದೇ ಇರುತ್ತದೆ. ಪ್ರಯತ್ನ ಪಟ್ಟರೆ ಸಿಗುತ್ತದೆ. ನಮ್ಮ ಜ್ಞಾನೇಂದ್ರಿಯಗಳನ್ನು ಉದ್ದೀಪನಗೊಳಿಸಿ ಮೊದಲು ನಮ್ಮ ಮನಸ್ಸು, ಬುದ್ಧಿ, ದೇಹಗಳನ್ನು ಆ ಜ್ಞಾನವನ್ನು ಬರಮಾಡಿಕೊಳ್ಳಲು ಸಿದ್ಧಪಡಿಸಿಕೊಂಡು ಸೆಟ್ಟಿಂಗ್ ದ ರಿಸೀವರ್, ಪರಮಾತ್ಮನೊಡನೆ ಧ್ಯಾನದಿಂದ ಸಂಪರ್ಕ ಕಲ್ಪಿಸಿದರೆ ಕಾಂಟ್ಯಾಕ್ಟ್ ವಿತ್ ದ ಟ್ರಾನ್ಸ್ಮಿಟರ್, ಆಗ ಪರತತ್ವದ ಸತ್ವ ನಮ್ಮೊಳಗೆ ಪ್ರವಹಿಸಬಹುದು. ಆದರೆ ಮೊದಲು ನಮಗೆ ಅದು ಬೇಕು ಎನ್ನಿಸಬೇಕು. ಅದನ್ನು ಪಡೆಯಬೇಕೆಂಬ ಇಚ್ಛೆಯನ್ನು ಪ್ರಬಲವಾಗಿಸಿಕೊಳ್ಳಬೇಕು ಮತ್ತು ಶುದ್ಧ ಪ್ರಯತ್ನ ಮಾಡಬೇಕು. ಹಾಗಾದಾಗ ಸತ್ವ ದರ್ಶನ ಖಂಡಿತವಾಗುತ್ತದೆ. ಪ್ರಯತ್ನವೇ ಮಾಡದಿದ್ದರೆ ಅದು ಲೋಪವಾಗುತ್ತದೆ. ನಮಗೆ ಏನು ಬೇಕು ಎನ್ನುವುದನ್ನು ನಿರ್ಧರಿಸಲು ನಾವು ಸಂಪೂರ್ಣ ಸ್ವತಂತ್ರರಲ್ಲವೇ? ಮತ್ತೊಮ್ಮೆ ಆ ಕಗ್ಗದ ಶ್ಲೋಕವನ್ನು ಓದೋಣ. ಪುರುಷ ಬುದ್ಧಿಯ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆಯನವಶ್ಯವೆಂದಲ್ಲ. ಚರಣ ನಡೆವನಿತು ಕಣ್ವರಿವನಿತು ದೂರ ನೀ ಚರಿಸದಿರೆ ಲೋಪವಲ ಮಂಕುತಿಮ್ಮ. 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 ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಶಕ್ತಿಯಾನುಸಾರ ಪ್ರಯತ್ನವನ್ನು ಮಾಡತಕ್ಕದ್ದು. ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸಾಮರ್ಥ್ಯ ಇದೆ.
ಅದನ್ನು ನಾವು ಬಳಸಿಕೊಳ್ಳಬೇಕು. ಪರಮಾತ್ಮನ ಸೃಷ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಭೇದ ಇಲ್ಲ, ತಾರತಮ್ಯವಿಲ್ಲ. ಎಲ್ಲರೂ ಮನುಷ್ಯರೇ, ಎಲ್ಲರಿಗೂ ಒಂದೇ ರೀತಿಯಾದಂತಹ ಶಕ್ತಿಯನ್ನು ದಯಪಾಲಿಸಿರುವಂಥದ್ದು. ನಾವು ಯಾವ ಯಾವ ರೀತಿಯಲ್ಲಿ ನಮ್ಮ ನಮ್ಮ ಈ ದೇಹ ಮನಸ್ಸು ಬುದ್ಧಿಗಳನ್ನು ಬಳಸಿಕೊಳ್ಳುತ್ತೇವೆ ಅದರ ಮೇಲೆ ಅವಲಂಬಿತವಾಗಿರುತ್ತೆ ನಮ್ಮ ಜ್ಞಾನಾಭಿವೃದ್ಧಿ. ಆದ್ದರಿಂದ ಪ್ರತಿಯೊಬ್ಬರು ಪ್ರಯತ್ನಿಸೋಣ, ಭಗವದ್ಗೀತೆಯ ಅಂತರಾಳವನ್ನು ಅರ್ಥ ಮಾಡಿಕೊಳ್ಳೋಣ. ಮುಂದಿನ ವಿಚಾರಗಳನ್ನು ನಾಳೆ ದಿವಸ ಆದಿತ್ಯವಾಸರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.